ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇನ್ನೊಂದು ಕ್ರಿಕೆಟ್ ಅನಾಲಿಸಿಸ್ ವಿಡಿಯೋ ಜೊತೆ ಬಂದಿದ್ದೇವೆ. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಫೈನಲ್ ಆಗ್ತಾ ಉಂಟು. ಎಲ್ಲಿ ಅಂದರೆ ಅಹಮದಾಬಾದ್ T20 ವರ್ಲ್ಡ್ ಕಪ್ಪು. ಈಗ ಇಂಡಿಯಾ ಕೂಡ ವಿನ್ ಆಗಿ ಬರ್ತುಂಟು, ನ್ಯೂಜಿಲ್ಯಾಂಡ್ ಕೂಡ ವಿನ್ ಆಗಿ ಬರ್ತುಂಟು. ಸೌತ್ ಆಫ್ರಿಕಾದ ಎದುರು ಸೂಪರಾಗಿ ಚೇಸ್ ಮಾಡಿ ನ್ಯೂಜಿಲ್ಯಾಂಡ್ ಫೈನಲ್ಗೆ ಎಂಟ್ರಿ ಆದರೆ, ಈ ಕಡೆ ಇಂಡಿಯಾ 253 ರನ್ಗಳ ಬೃಹತ್ ಮೊತ್ತವನ್ನು ಟಾರ್ಗೆಟ್ ನೀಡಿ 7 ರನ್ಗಳಿಂದ ಜಯ ಗಳಿಸಿ ಇಂಡಿಯಾ ಕೂಡ ಫೈನಲ್ಗೆ ಎಂಟ್ರಿ ಆಗಿದೆ. ಈಗ ಫೈನಲ್ ಎಲ್ಲಿ ಆಗ್ತಿರೋದಂದರೆ ಅಹಮದಾಬಾದ್ ಗ್ರೌಂಡ್ ಸ್ವಲ್ಪ ಇಂಡಿಯಾ ಟೀಮ್ಗೆ ಅಲ್ನಕ್ಕಿ ಅಂತಲೇ ಇರಬೇಕು. ಯಾಕೆಂದರೆ ಅಲ್ಲಿ ಜಾಸ್ತಿ ಸೋಲುವುದು ಇಂಡಿಯಾ ಟೀಮು. ಯಾಕೆಂದರೆ 2023 ವರ್ಲ್ಡ್ ಕಪ್ ಕೂಡ ನಾವು ಅಲ್ಲಿ ಸೋತಿದ್ವಿ ಆಸ್ಟ್ರೇಲಿಯಾದ ಎದುರು. ಅದೇ ರೀತಿ ಸೂಪರ್ 8ಅಲ್ಲಿ ಸೌತ್ ಆಫ್ರಿಕಾದ ಎದುರು ಕೂಡ ನಾವು ಅಲ್ಲಿ ಸೋತಿದ್ದೀವಿ. ಹಾಗಾಗಿ ಸ್ವಲ್ಪ ಗ್ರೌಂಡ್ ಬಗ್ಗೆನೇ ಚಿಂತೆ. ಯಾಕೆಂದರೆ ಆ ಗ್ರೌಂಡಲ್ಲಿ ಸ್ವಲ್ಪ ಸೋತಿದ್ದೆ ಜಾಸ್ತಿ. ಏನಂದರೆ ಡಿಸೈಡರ್ ಮ್ಯಾಚ್ ಎಲ್ಲ ನಾವು ಅಲ್ಲಿ ಸೋಲುವುದೇ ಜಾಸ್ತಿ. ಹಾಗಾಗಿ ಸ್ವಲ್ಪ ಗ್ರೌಂಡ್ ಬಗ್ಗೆ, ಪ್ಲೇಯರ್ಸ್ ಬಗ್ಗೆ ಏನು ಇದು ಇಲ್ಲ. ಪ್ಲೇಯರ್ಸ್ ಎಲ್ಲ ಫಾರ್ಮಲ್ಲಿದ್ದಾರೆ. ನ್ಯೂಜಿಲ್ಯಾಂಡ್ ಕೂಡ ಅಷ್ಟು ಸೂಪರ್ 8 ಮತ್ತು ಗ್ರೂಪ್ ಸ್ಟೇಜಲ್ಲಿ ಚೆನ್ನಾಗಿ ಆಡಲಿಲ್ಲಾದರೂ ಕೂಡ ಸೆಮಿಫೈನಲ್ ಸೂಪರಾಗಿ ಆಡಿದ್ದಾರೆ. ಇಂಡಿಯಾ ಕೂಡ ಒಂದು ಜಿಂಬಾಬ್ವೆ ಎದುರು ಮತ್ತು ಇಂಗ್ಲೆಂಡ್ ಎದುರು ಸೂಪರಾಗಿ ರನ್ ಹೊಡೆದಿದ್ದಾರೆ. ಬಾಕಿ ಮ್ಯಾಚ್ ಎಲ್ಲ 60% ಅವರೇಜಲ್ಲಿ ವಿನ್ ಆಗಿಕೊಂಡು ಬಂದಿದೆ. ಈಗ ಫೈನಲ್ ತುಂಬ ಟಫ್ ಉಂಟು. ಯಾಕೆ ನ್ಯೂಜಿಲ್ಯಾಂಡ್ ಕೂಡ ಹೈಯೆಸ್ಟ್ ಸ್ಪೀಡ್ ಚೇಸ್ ಮಾಡಿದೆ. ಮೊನ್ನೆ 176 ರನ್ನನ್ನು ಕೇವಲ 12 ಓವರ್ನಲ್ಲಿ ಚೇಸ್ ಮಾಡಿದೆ. ಇಂಡಿಯಾ 20 ಓವರ್ನಲ್ಲಿ 250 ಚಿಲ್ಲರೆ ರನ್ ಹೊಡೆದಿದೆ. ಹಾಗಾಗಿ ಎರಡು ಟೀಮ್ ಕೂಡ ಫೈಟ್ ಉಂಟು. ಇಲ್ಲಿ ಫಸ್ಟ್ ಟಾಸ್ ವಿನ್ ಆದರೆ ಚೇಸಿಂಗ್ ಬೆಸ್ಟ್. ಯಾಕೆಂದರೆ ರನ್ ಗೊತ್ತಿರ್ತದೆ ಎಷ್ಟು ಚೇಸ್ ಮಾಡಬೇಕಂತ. ಮತ್ತೊಂದು ಪ್ರಾಬ್ಲಮ್ ಏನಂದರೆ ಡ್ಯೂ ಬರ್ಬೋದು ಅಹಮದಾಬಾದ್ ಆಗಿರೋದ್ರಿಂದ. ಹಾಗಾಗಿ ನಾವು ಫಸ್ಟು ಕೂಡ ಬ್ಯಾಟಿಂಗ್ ಮಾಡಿದರೆ 230 ರನ್ ಹೊಡಿಲೇಬೇಕು ಎಂಥ ಪಿಚ್ ಆದರೂ. ಯಾಕೆಂದರೆ ಈಗ 100-180 ಈಸಿ ಚೇಸ್ ಮಾಡ್ತಾರೆ ನ್ಯೂಜಿಲ್ಯಾಂಡ್ನವರು. ಸ್ಟ್ರಾಂಗ್ ಉಂಟು. ಫಿಲ್ ಆ್ಯಲನ್ ಮತ್ತು ಟೀಮ್ ಸೈಫರ್ ಆಗಿ ಆಡ್ತಿದ್ದಾರೆ. ಮತ್ತು ಅಲ್ಲಿ ಸ್ಪಿನ್ ಬೌಲರ್ ಆಗಿ ನಮ್ಮದು ಇವರು ಮುಂಬೈಯಲ್ಲಿ ಆಡ್ತಾರೆ ಕ್ಯಾಪ್ಟನ್ ಸ್ಯಾಂಟ್ನರ್ ಕೂಡ ತುಂಬ ಫಾರ್ಮಲ್ಲಿದ್ದಾರೆ. ಮತ್ತು ರಚಿನ್ ರವೀಂದ್ರ ಬ್ಯಾಟಿಂಗಲ್ಲಿ ಅಷ್ಟು ಇದಿಲ್ಲ, ಬೌಲಿಂಗಲ್ಲಿ ಸೂಪರ್. ಈ ಕಡೆ ನಮ್ಮ ಕಡೆ ಬರೋದಾದರೆ ಸಂಜು ಸ್ಯಾಮ್ಸಂಗ್ ಅಲ್ಟ್ರಾ ಫಾರ್ಮ್ನಲ್ಲಿದ್ದಾರೆ. ಸಂಜು ಸ್ಯಾಮ್ಸಂಗ್. ಅಭಿಷೇಕ್ ಶರ್ಮಾ ಏನಿಲ್ಲ, ಬೈಲ್ಯಾಟರ್ ಸೀರೀಸಲ್ಲಿ ಸೆಂಚುರಿ ಹೊಡೆದದ್ದು. ಇಲ್ಲಿ ಫುಲ್ಲು ಚಪ್ಪೆಯಾಗಿ ಹೋಗಿದ್ದಾರೆ. ಇಲ್ಲೇನು ಫಾರ್ಮ್ನಲ್ಲೆಲ್ಲ ಬರ್ತಾರೆ. ಪವರ್ ಪ್ಲೇಯಲ್ಲಿ ಫೀಲ್ಡಿಂಗ್ ಇರುವುದೇ ಲಾಂಗಲ್ಲಿ 2 ಜನ, ಅವರಿಗೇನೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಿದ್ದಾರೆ. ಅವರ ಬದಲನ್ನು ರಿಂಕು ಸಿಂಗನ್ನು ಆಡಿಸುವ ಬಗ್ಗೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತುಂಟು. ರಿಂಕು ಸಿಂಗನ್ನು ಕೂಡ ಆಡಿಸ್ಬೋದು ಅಲ್ಲಿ ಅವರನ್ನು ಚೇಂಜ್ ಮಾಡಿ. ಆದರೆ ಚೇಂಜ್ ಜಾಸ್ತಿ ಇರಲಿಕ್ಕಿಲ್ಲ. ಆಲ್ಮೋಸ್ಟ್ ಇವರೇ ಆಡ್ತಾರೆ. ಯಾರಂದರೆ ನಮ್ಮದು ಅಭಿಷೇಕ್ ಶರ್ಮಾ ಮತ್ತು ಸೂರ್ಯಕುಮಾರ್ ಅವರು ಕೂಡ ಅಷ್ಟು ಚೆನ್ನಾಗಿಲ್ಲ. ಒಂದು ಮ್ಯಾಚಲ್ಲೇನೋ ಆಡಿದ್ದಾರೆ ಅಷ್ಟೇ. ಮತ್ತು ಸ್ವಲ್ಪ ಒಂದು 20-30 ರನ್ ಅಷ್ಟೇ. ದೊಡ್ಡ ಇನ್ನಿಂಗ್ಸ್ ಆಡ್ತಿಲ್ಲ ಯಾರು ಕೂಡ ಇಂಡಿಯಾದ ಪ್ಲೇಯರ್ಸ್. ಸಂಜು ಸ್ಯಾಮ್ಸಂಗ್ ಮತ್ತು ಇಶಾನ್ ಕಿಶನ್. ಮತ್ತು ಬಾಟಮಲ್ಲಿ ಬರೋದಾದರೆ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಸೂಪರ್ ಫಾರ್ಮಲ್ಲಿದ್ದಾರೆ. ಅದೇ ರೀತಿ ತಿಲಕ್ ವರ್ಮಾ. ಇವರು 3 ಜನ ಓಪನಿಂಗ್ ಪಾರ್ಟ್ನರ್ಶಿಪ್ಪೇ ನಮ್ಮದು ಚೆನ್ನಾಗಿ ಬರ್ತಿಲ್ಲ. ಅದೇ ಮೈನ್ ರೀಸನ್ ಟೀಮು ಸ್ವಲ್ಪ ಕಷ್ಟಪಡಲಿಕ್ಕೆ. ಮತ್ತು ನಮ್ಮದು ಬೌಲಿಂಗ್ ಕಡೆ ಬರೋದಾದರೆ ಬುಮ್ರಾ 1 ಮ್ಯಾನ್ ಆರ್ಮಿ ಇದ್ದಾರೆ. ಬುಮ್ರಾ ಒಬ್ಬರೇ ಸಾಕು. ಎಷ್ಟು 4 ಓವರ್ 18-20 ರನ್ ಅಷ್ಟೇ. ಇನ್ನು ಉಳಿದ 16 ಓವರಲ್ಲಿ ಸ್ವಲ್ಪ ವರುಣ್ ಚಕ್ರವರ್ತಿ ರನ್ ಜಾಸ್ತಿ ಲೀಕ್ ಮಾಡ್ತಿದ್ದಾರೆ. ಅವರು ಫಾರ್ಮಲ್ಲಿ ಕೂಡ ಇಲ್ಲ. ಅವರು ಕೂಡ ಅಷ್ಟೇ. ಏನಂದರೆ ಬೈಲ್ಯಾಟರ್ ಸೀರೀಸಲ್ಲಿ ಆಡ್ತಿರುವಾಗ ಇಲ್ಲಿ ಆಡ್ತಿಲ್ಲ. ಇಲ್ಲಿ 40-50 ರನ್ ತೆಗೆದು ಕೊಡ್ತಿದ್ದಾರೆ. 1 ವಿಕೆಟ್ ತೆಗಿತಿದ್ದಾರೆ ಅಷ್ಟೇ. ಮತ್ತು ಅಕ್ಷರ್ ಪಟೇಲ್ ಸೂಪರಾಗಿ ಬಾಲ್ ಮಾಡ್ತಿದ್ದಾರೆ. ಅರ್ಶದೀಪ್ ಸಿಂಗ್ ಚೆನ್ನಾಗಿ ಬಾಲ್ ಮಾಡ್ತಿದ್ದಾರೆ. ಈಗ ನಮಗೆ ಮೈನ್ ನಮ್ಮ ಟೀಮಲ್ಲಿ ಸ್ವಲ್ಪ ಈಗ ವೀಕ್ ಆದದಂದರೆ ವರುಣ್ ಚಕ್ರವರ್ತಿ ಮತ್ತು ನಮ್ಮದು ಬ್ಯಾಟ್ಸ್ಮ್ಯಾನ್ ಯಾರು ಅಭಿಷೇಕ್ ಶರ್ಮಾ. ಅವರಿಬ್ಬರು ಫಾರ್ಮಿಗೆ ಬಂದರೆ ಕ್ಲಿಯರಾಗಿ ವಿನ್ ಆಗ್ಬೋದು. ಮತ್ತು ಅವರಲ್ಲಿ ಎಲ್ಲರೂ ಅವರು ಕೂಡ ಅಷ್ಟೇ 50-50. ಏನಂದರೆ ಅವರು ಸ್ವಲ್ಪ ಲಕ್ಕಿಂದ ಕೂಡ ಬಂದಿದ್ದಾರೆ. 1-2 ಮ್ಯಾಚ್ ಅವರು ಈಸಿ ಇದು ಮಾಡಿದ್ದಾರೆ. ಒಂದು ಮ್ಯಾಚ್ ಅವರಿಗೆ ಮಳೆ ಬಂದು ಕ್ಯಾನ್ಸಲ್ ಆಗಿ, ಮತ್ತೊಂದು ರನ್ ರೇಟ್ ಮುಖಾಂತರ ಅವರಿಗೆ ಕೂಡ 1 ಮ್ಯಾಚ್ ಮಾತ್ರ ಅವರು ಆಡಿದ್ದು ಚೆನ್ನಾಗಿ. ಅದು ಕೂಡ ಅಹಮದಾಬಾದ್ ಅಲ್ಲ ಅಂತ ಮೊನ್ನೆ ಕೋಲ್ಕತ್ತಾದಲ್ಲಿ. ಮಾತ್ರ ಅಹಮದಾಬಾದ್ ಪಿಚ್ ಅವರಿಗೆ ಕೂಡ ಹೊಸದ್ದೇ. ನೋಡಬೇಕು ಯಾವ ರೀತಿ ಆಗ್ತದೆ ಅಂತ. ನೀವು ಯಾವುದು ಟೀಮ್ ವಿನ್ ಆಗಬೇಕು ಅಂತ ಕಮೆಂಟ್ ಮಾಡಿ. ಯಾವುದು ವಿನ್ ಆಗಲಿಕ್ಕಿಲ್ಲ, ಇಂಡಿಯಾನೇ ವಿನ್ ಆಗೋದು. ಇದು IPL ಅಲ್ಲ ನ್ಯೂಜಿಲ್ಯಾಂಡ್ಗೆ ಸಪೋರ್ಟ್ ಮಾಡಲಿಕ್ಕೆ. ಹಾಗಾಗಿ ಇಂಡಿಯಾ ವಿನ್ ಆಗ್ತದೆ. ಮಾತ್ರ ಅವರಲ್ಲಿ ಒಂದು 2-3 ವಿಕೆಟ್ ಫಸ್ಟಿಗೆ ಎತ್ತಬೇಕು ನಾವು. ನಮ್ಮದರಲ್ಲಿ ವಿಕೆಟ್ ಕೊಡಲಿಕ್ಕೆ ಬಾರ್ದು. ಅಭಿಷೇಕ್ ಶರ್ಮಾ ಸ್ವಲ್ಪ ನಿಂತು ಆಡಬೇಕು. ಒಂದು 5 ಓವರ್ ಕೂಡ ನಿಲ್ತಿಲ್ಲ ಅವರು. 1 ಓವರ್ 2 ಓವರ್ ಅಷ್ಟೇ. 1-2 ಬೌಂಡ್ರಿ ಹೊಡೆದರೆ ಕ್ಯಾಚ್ ಹೊಡೆದು ಔಟ್ ಆಗ್ತಿದ್ದಾರೆ ಅಷ್ಟೇ. ಇನ್ನು ನಾಳಿನ ಮ್ಯಾಚ್ ಫೈಟ್ ಇರ್ಬೋದು, ಆದರೆ ಕಡಿಮೆ. ನ್ಯೂಜಿಲ್ಯಾಂಡ್ ಸ್ವಲ್ಪ ವೀಕ್ ಆಯಿತು ಟೀಮು. ಅಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಆದರೆ ತುಂಬ ಫೈಟ್ ಇರ್ಬೋದಿತ್ತು. ನ್ಯೂಜಿಲ್ಯಾಂಡ್ ಸ್ವಲ್ಪ ವೀಕ್ ಕಾಣ್ತದೆ ಇಂಡಿಯಾದ ಎದುರು. ಯಾಕಂದರೆ ಅವರು ಅಷ್ಟು ಸ್ಟ್ರಾಂಗ್ ಇಲ್ಲ. ಮೊನ್ನೆನ ಸೆಮಿಫೈನಲಲ್ಲಿ ಸೌತ್ ಆಫ್ರಿಕಾನೇ ಇದು ಮಾಡಿದ್ದು, ಲೂಸ್ ಮಾಡಿದ್ದಾರೆ ಅಂತ ಮ್ಯಾಚ್. ಆದರೆ ಸೌತ್ ಆಫ್ರಿಕಾನೇ ಬರಲಿಕ್ಕೆ ಅದು. ಯಾಕಂದರೆ ಸೌತ್ ಆಫ್ರಿಕಾ ಸ್ಟ್ರಾಂಗ್ ಇತ್ತು ಟೀಮ್. ಏನಂದರೆ ಸೆಮಿಫೈನಲ್
ಫೈನಲ್ ಅಲ್ಲಿಯೇ ಸೋಲುವುದು, ಬಂದು ಸೆಮಿಫೈನಲಲ್ಲೇ ಜಾಸ್ತಿ ಸೋಲುವುದು. ಹಾಗಾಗಿ ಇವರು ವಿನ್ ಆಗಿದ್ದಾರೆ. ಇಲ್ಲಾಂದರೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಆದರೆ ಹೈ ಮ್ಯಾಚ್. ಆದರೆ ನ್ಯೂಜಿಲ್ಯಾಂಡ್ ಫೈಟ್ ಕೊಡುವಷ್ಟು ನನಗೇನು ಕಾಣಿಸ್ತಿಲ್ಲ. ಕೊಡ್ಬೋದು, ಅಷ್ಟು ಫೈಟ್ ಇರಲಿಕ್ಕಿಲ್ಲ. ಇಂಗ್ಲೆಂಡ್ ಮತ್ತು ಇಂಡಿಯಾ ಆಯಿತು ಸೆಮಿಫೈನಲ್, ಆ ರೀತಿ ಇರಲಿಕ್ಕೆ ಮಾಡ್ಬೋದು. ಚಾಂಪಿಯನ್ಸ್ ಟ್ರೋಫಿ ಥರ ಒಂದು ಸೈಡೇ ಮಾಡ್ಬೋದು. ನಾವು ವಿನ್ ಆದರೆ ವರ್ಲ್ಡ್ ಕಪ್ ಕಂಟಿನ್ಯೂಸ್ ಆಗಿ 2 ಸರ್ತಿ ಚಾಂಪಿಯನ್, ಕಂಟಿನ್ಯೂಸ್ ಆಗಿ 2 T20 ವರ್ಲ್ಡ್ ಕಪ್ ಅದು ವಿನ್ ಆದಾಗೆ ಆಗ್ತದೆ. T20 ವರ್ಲ್ಡ್ ಕಪ್ ಆ ರೀತಿ ಯಾವ ಟೀಮ್ ಕೂಡ ವಿನ್ ಆಗಲಿಲ್ಲ. ಬೇರೆ ಯಾವುದೇ ಟೀಮು ಕಂಟಿನ್ಯೂಸ್ ಆಗಿ T20 ವರ್ಲ್ಡ್ ಕಪ್ ಕಂಟಿನ್ಯೂಸ್ ಆಗಿ 2 ಇಯರ್ಸ್. ಹಾಗಾಗಿ ನೋಡುವ ಯಾವುದು ವಿನ್ ಆಗ್ತದೆ ಅಂತ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋಗಳನ್ನು ನೋಡೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ ಕೂಡ ಮಾಡಿ.